ಚೇತನರು ಭಗವಂತನ ಪ್ರತಿಮೆ, ಅಚೇತನಗಳು ಭಗವಂತನ ಪ್ರತಿಮೆ, ಎಲ್ಲವೂ ಪರಮಾತ್ಮನ ಅಧಿಷ್ಠಾನ ಅಂತ ತಿಳಿದು ಆ ಪರಮಾತ್ಮನನ್ನು ಆರಾಧಿಸು, ಚೇತನರಿಗೆ ಉಪಕಾರ ಮಾಡು, ಅಚೇತನಗಳಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡು. ಅನಿವಾರ್ಯ ಅನ್ನುವುದಕ್ಕೆ ಹೆಜ್ಜೆ ಇಡಬೇಕು. ನೆಲದ ಮೇಲೆ ಎಲ್ಲ ವಸ್ತುಗಳನ್ನು ನಾನಾ ರೀತಿಯಿಂದ ನಮ್ಮ ಬದುಕಿಗಾಗಿ ಬಳಸಬೇಕು, ಉಪಯೋಗಿಸಬೇಕು. ಆದರೆ ಎಲ್ಲದರೊಳಗೂ ಭಗವಂತ ಇದ್ದು ನನ್ನ ಅಸ್ತಿತ್ವಕ್ಕೆ, ನನ್ನ ಓಡಾಟಕ್ಕೆ, ನನ್ನ ಊಟಕ್ಕೆ, ನನ್ನ ವಿಹಾರಕ್ಕೆ, ಬದುಕಿಗೆ ಕಾರಣನಾಗಿ ಭಗವಂತನೇ ಇದ್ದಾನೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆಗುವ ಪಾದಸ್ಪರ್ಶಾದಿ ಅಪಚಾರಗಳಿಗೆ ಕ್ಷಮಾಯಾಚನೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಉದಾತ್ತವಾದ ಚಿಂತನವನ್ನು ವೃಷಭನಾಮಕ ಪರಮಾತ್ಮ ಕೊಟ್ಟಿದ್ದಾನೆ. ಅದನ್ನು ಎಲ್ಲ ತಂದೆಗಳು ತಮ್ಮ ತಮ್ಮ ಮಕ್ಕಳಿಗೆ ದೇವರ ಬಗ್ಗೆ ಹೇಗೆ ಚಿಂತನೆ ಇರಬೇಕು ಅನ್ನುವುದನ್ನು ತಿಳಿಸಿಕೊಡಬೇಕು, ಯಾವ ರೀತಿ ಪರೋಪಕಾರದ ಭಾವನೆ ಇರಬೇಕು ಅನ್ನುವುದನ್ನು ತಿಳಿಸಿಕೊಡಬೇಕು. ಆ ದೃಷ್ಟಿಯಲ್ಲಿ ಮಹಾಲಕ್ಷ್ಮಿ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಉಪದೇಶ ಮಾಡಬೇಕು, ಮಾತೆಯರು, ತಾಯಂದಿರು, ತಾಯಿಯ ತೊಡೆ ಇದು ಮೊದಲ ಶಾಲೆ. ಅಲ್ಲಿ ಮಕ್ಕಳ ಅಧ್ಯಯನದ ಪ್ರಾರಂಭ. ಅಲ್ಲಿ ಅವನ ಆಧ್ಯಾತ್ಮಿಕವಾದ ಹಾಗೂ ನೈತಿಕವಾದ ಹಾಗೂ ಶೈಕ್ಷಣಿಕವಾದ ಎಲ್ಲ ರೀತಿಯ ವಿಕಾಸಕ್ಕೆ ನಾಂದಿಯಾಗಬೇಕಾದದ್ದು ಅದು ತಾಯಿಯ ತೊಡೆಯಲ್ಲಿ. ಮಹಾಲಕ್ಷ್ಮಿ ಸಾಮಾನ್ಯವಾಗಿ ಮಕ್ಕಳಿಗೆ ತಾಯಂದರೆ ಹೇಳೋದು, ನಾನು ಅಭ್ಯಾಸ ಚೆನ್ನಾಗಿ ಮಾಡಿದರೆ ನಾನು ನಿನ್ನ ಜೊತೆಗಿರ್ತೇನೆ, ಇಲ್ಲದೇ ಇದ್ದರೆ ನಾನು ಎಲ್ಲೋ ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿದರೆ ಮಕ್ಕಳು ಹೆದರ್ತಾರೆ. ಹಾಗೇ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಆದರೆ ಮಕ್ಕಳಿಗೆ ತಾಯಂದಿರು ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂದರೆ ಹೆದರ್ತಾರೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಹೋಗ್ತಿದ್ರೆ ಹೋಗ್ಬಾ, ನಾನು ಬೇರೆ ಕಡೆಗೆ ಹೋಗ್ತೀನಿ ಅಂತ ಹೇಳಿಬಿಡ್ತಾನೆ ಅಷ್ಟೇ. ಆದರೆ ಈ ತಾಯಿ ಇದ್ದಾಳಲ್ಲ ಮಹಾಲಕ್ಷ್ಮಿ, ನಾನು ಬಿಟ್ಟು ಹೋಗ್ತೇನೆ ಅಂದರೆ ಮಕ್ಕಳಲ್ಲ, ಮುದುಕರು, ಅಂತಿಮ ಶಯ್ಯೆಯಲ್ಲಿ ಮಲಗಿಕೊಂಡವರು, ದುಡ್ಡು ಹೋಗ್ತದೆ ಅಂದರೆ ಯಾರು ಹೋಗು ನಿನ್ನಷ್ಟಕ್ಕೆ ನೀನು ಹೋಗು ಪರವಾಗಿಲ್ಲ ನಾನು ಹೋಗ್ತೇನೆ ಅಂತ, ನಾನು ಹೋದರೂ ಅಡ್ಡಿಲ್ಲ ನೀನು ಹೋಗಬೇಡ ಅಂತಾರೆ. ತಾನು ಕೊನೆ ಉಸಿರು ಎಳೀತಾ ಇರ್ತಾನೆ, ಆದರೆ ನೀನು ಮಾತ್ರ ಹೋಗಬೇಡ ಅಂತಾನೆ. ಅದಕ್ಕೋಸ್ಕರ ಮಹಾಲಕ್ಷ್ಮಿ ನಾನು ಬಿಟ್ಟು ಹೋಗ್ತೇನೆ ಅಂತನ್ನೋ ಮಾತನ್ನು ಆಡಿದರೆ ಅದರಲ್ಲಿ ಬಹಳ ವಜನ್ನಿದೆ. ಸಾಮಾನ್ಯವಾಗಿ ಅದನ್ನು ಆಯಿತು ಹೋಗು ಅಂತ ಹೇಳೋ ಧೈರ್ಯವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ದಿವಸ ತಿಳಿದಿದ್ದೀರಿ, ಇದು ಬರೀ ದುಡ್ಡಲ್ಲ, ಇದು ಬರೀ ಅಧಿಕಾರ ಅಲ್ಲ, ಇದು ಎಲ್ಲ ರೀತಿಯ ಸಮೃದ್ಧಿ, ಇದು ಎಲ್ಲ ರೀತಿಯ ಸೌಭಾಗ್ಯ, ಇದು ಎಲ್ಲ ರೀತಿಯ ಸಂಪತ್ತಿದು. ಮಾನಸಿಕವಾದ ನೆಮ್ಮದಿ, ದೈಹಿಕವಾದ ಆರೋಗ್ಯ ಹಾಗೂ ಇನ್ನಿತರ ವೈಭವ ಸೌಭಾಗ್ಯ ಎಲ್ಲವೂ ಸೇರಿದೆ. ಮಹಾಲಕ್ಷ್ಮಿ ಅಂದರೆ ಬರೀ ಸಂಪತ್ತಲ್ಲ, ಬರೀ ದುಡ್ಡಲ್ಲ.